ಈ ಪ್ಯಾಕ್ ಮೇಲೆ ಎಲ್ಲೋ ಐಸ್ ಕ್ರೀಮ್ ಅಂತಾನೆ ಬರ್ದಿಲ್ಲ. ಯಾಕೆ ಗೊತ್ತಾ? ಇದು ಐಸ್ ಕ್ರೀಮೇ ಇಲ್ಲ, ಇದೊಂದು ಫ್ರೋಸನ್ ಡೆಸರ್ಟ್. ಐಸ್ ಕ್ರೀಮ್ ಮತ್ತೆ ಫ್ರೋಸನ್ ಡೆಸರ್ಟ್ ನೋಡಕ್ಕೆ ಒಂದೇ ತರ ಇರ್ತದೆ, ಆದ್ರೆ ಐಸ್ ಕ್ರೀಮ್ ನ ಮಾಡೋದು ರಿಯಲ್ ಮಿಲ್ಕ್ ಇಂದ, ಫ್ರೋಸನ್ ಡೆಸರ್ಟ್ ನ ಮಾಡೋದು ವೆಜಿಟೇಬಲ್ ಆಯಿಲ್ ಅಥವಾ ಪಾಮ್ ಆಯಿಲ್ ಇಂದ. ತುಂಬಾ ಕಮ್ಮಿ ಬ್ರ್ಯಾಂಡ್ಸ್ ಇಂಡಿಯಾದಲ್ಲಿ ರಿಯಲ್ ಐಸ್ ಕ್ರೀಮ್ ನ ಸೆಲ್ ಮಾಡ್ತಾರೆ. ಯಾವ್ಯಾವ ಬ್ರ್ಯಾಂಡ್ ರಿಯಲ್ ಐಸ್ ಕ್ರೀಮ್ ನ ಸೆಲ್ ಮಾಡ್ತಾರೆ ಅಂತ ಕಮೆಂಟ್ಸ್ ಅಲ್ಲಿ ಹಾಕಿದೀನಿ, ಒಂದ್ಸಲಿ ಚೆಕ್ ಮಾಡಿ. ತಗೊಂಬಚ್ಚ ಐಸ್ ಕ್ರೀಮ್ ತಿನ್ನು. ಇದು ಐಸ್ ಕ್ರೀಮಾ? ಒಂದ್ಸಲಿ ಇದ್ರ ಮೇಲೆ ಏನು ಬರ್ದವ್ರೆ ಅಂತ ಕರೆಕ್ಟಾಗಿ ಓದು. ಫ್ರೋಸನ್ ಡೆಸರ್ಟ್, ಎಮಲ್ಸಿಫೈಯರ್, ಪಾಮ್ ಆಯಿಲ್, ಸ್ಟೆಬಿಲೈಸರ್, ಸಿಂಥೆಟಿಕ್ ಫುಡ್ ಕಲರ್. ಇದು ಐಸ್ ಕ್ರೀಮ್ ಅಥವಾ ಕೆಮಿಕಲ್ ಫ್ಯಾಕ್ಟ್ರಿನ? ಇನ್ಮೇಲೆ ಏನಾದರೂ ತಿನ್ನೋಕ್ಕಿಂತ ಮುಂಚೆ ಅದ್ರ ಲೇಬಲ್ ಓದೋದು ಮರಿಬೇಡ. ನೀವು ದಿನ ಕುಡಿತೀರ ಹಾಲು ರಿಯಲ್ ಅಥವಾ ಫೇಕ್ ಅಂತ ಗೊತ್ತಾಗ್ಬೇಕಾ? ಹಂಗಾದ್ರೆ ನೀವು ನಿಮ್ಮ ಮನೆಯಲ್ಲಿ ನಾನ್ ತೋರಿಸೋ ಈ ಸಿಂಪಲ್ ಎಕ್ಸ್ಪೆರಿಮೆಂಟ್ ನ ಮಾಡಿ. ಈ ಎಕ್ಸ್ಪೆರಿಮೆಂಟ್ ಗೆ ಬೇಕಾಗಿರೋದು ಒಂದೇ ಒಂದು ಅಯೋಡಿನ್ ಸೊಲ್ಯೂಷನ್. ಇದು ಎಲ್ಲಾ ಮೆಡಿಕಲ್ ಶಾಪ್ ಅಲ್ಲೂ ಈಸಿಯಾಗಿ ಸಿಗ್ತದೆ. ಈ ಕೆಮಿಕಲ್ ನ ರಿಯಲ್ ಮಿಲ್ಕ್ ಹಾಕ್ದಾಗ ಮಿಲ್ಕ್ ಕಲರ್ ಯೆಲ್ಲೋ ಅಥವಾ ವೈಟ್ ಕಲರ್ ಇರ್ತದೆ. ಆದ್ರೆ ಈ ಕೆಮಿಕಲ್ ನ ಫೇಕ್ ಮಿಲ್ಕ್ ಗೆ ಹಾಕ್ದಾಗ ಮಿಲ್ಕ್ ಬ್ಲೂ ಕಲರ್ ಆಯ್ತದೆ. ಫೇಕ್ ಮಿಲ್ಕ್ ನ ಮಾಡೋದು ಪಾಮ್ ಆಯಿಲ್, ವೆಜಿಟೇಬಲ್ ಆಯಿಲ್, ಡಿಟರ್ಜೆಂಟ್ ಪೌಡರ್, ಯೂರಿಯಾ ಮತ್ತೆ ಕಾರ್ನ್ಫ್ಲವರ್ ಯೂಸ್ ಮಾಡಿ. ನಿಮ್ಗೆ ಗೊತ್ತಿಲ್ಲದಂತೆ ನೀವು ದಿನ ಫೇಕ್ ಮಿಲ್ಕ್ ನ ಕುಡಿದ್ರೆ ಏನೇನೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ಬೋದು ಅಂತ ಕಮೆಂಟ್ಸ್ ಅಲ್ಲಿ ಹಾಕಿದೀನಿ, ಒಂದ್ಸಲ ಚೆಕ್ ಮಾಡಿ. ವೈಟ್ ಬ್ರೆಡ್ ನ ಮಾಡೋದು ಮೈದಾದಿಂದ, ಬ್ರೌನ್ ಬ್ರೆಡ್ ನ ಮಾಡೋದು ಮೈದಾದಿಂದಾನೆ. ಆದ್ರೆ ಇದು ಬ್ರೌನ್ ಕಲರ್ ಕಾಣಿಸ್ಲಿ ಅಂತ ಕ್ಯಾರಮಲ್ ಕಲರ್ ನ ಹಾಕಿರ್ತಾರೆ. ಹೋಲ್ ವೀಟ್ ಬ್ರೆಡ್ ನ ಮಾಡೋದು ಗೋಧಿ ಹಿಟ್ಟಿಂದ. ತುಂಬಾ ಕಮ್ಮಿ ಬ್ರ್ಯಾಂಡ್ಸ್ ಇಂಡಿಯಾದಲ್ಲಿ 0% ಮೈದಾ ಇರೋ ಬ್ರೆಡ್ಸ್ ನ ಸೆಲ್ ಮಾಡ್ತಾರೆ. ಯಾವ್ಯಾವ ಬ್ರ್ಯಾಂಡ್ಸ್ ಮೈದಾ ಆಗ್ತಾ ಇರೋ ಬ್ರೆಡ್ಸ್ ನ ಸೆಲ್ ಮಾಡ್ತಾರೆ ಅಂತ ಕಮೆಂಟ್ಸ್ ಅಲ್ಲಿ ಹಾಕಿದೀನಿ, ಒಂದ್ಸಲ ಚೆಕ್ ಮಾಡಿ. ಇದು ನಂದಿನಿ ಪನ್ನೀರು, ಇದು ಫೇಕ್ ಪನ್ನೀರು. ಇವೆರಡರ ಮಧ್ಯೆ ಏನ್ ಡಿಫ್ರೆನ್ಸ್ ಐತೆ ಅಂತ ಈ ಕೆಮಿಕಲ್ ಯೂಸ್ ಮಾಡ್ಕೊಂಡು ಕಂಡುಹಿಡಿಯೋದು. ಈ ಕೆಮಿಕಲ್ ಹೆಸರು ಅಯೋಡಿನ್ ಸೊಲ್ಯೂಷನ್ ಅಂತ. ಇದು ಎಲ್ಲಾ ಮೆಡಿಕಲ್ ಶಾಪ್ ಅಲ್ಲೂ ಈಸಿಯಾಗಿ ಸಿಗ್ತದೆ. ರಿಯಲ್ ಪನ್ನೀರ್ ನ ಮಾಡೋದು ಪ್ಯೂರ್ ಮಿಲ್ಕ್ ಇಂದ, ಆದ್ರೆ ಫೇಕ್ ಪನ್ನೀರ್ ನ ಮಾಡೋದು ವೆಜಿಟೇಬಲ್ ಆಯಿಲ್ ಇಂದ. ಈ ಕೆಮಿಕಲ್ ನ ರಿಯಲ್ ಪನ್ನೀರ್ಗೆ ಹಾಕ್ದಾಗ ಪನ್ನೀರ್ ಕಲರ್ ಏನು ಚೇಂಜ್ ಆಗಲ್ಲ. ಆದ್ರೆ ಈ ಕೆಮಿಕಲ್ ನ ಫೇಕ್ ಅಥವಾ ಅನಲಾಗ್ ಪನ್ನೀರ್ಗೆ ಹಾಕ್ದಾಗ ಪನ್ನೀರ್ ಕಲರ್ ಬ್ಲೂ ಬ್ಲಾಕ್ ಆಯ್ತದೆ. ಫೇಕ್ ಪನ್ನೀರ್ ನ ಹೆಂಗ್ ಮಾಡ್ತಾರೆ ಅನ್ನೋ ಫುಲ್ ವಿಡಿಯೋ ನೋಡ್ಬೇಕು ಅಂದ್ರೆ ವಿಡಿಯೋ ಅಂತ ಕಮೆಂಟ್ ಮಾಡಿ, ನಿಮ್ ಗೆ ನಾನೇ ಕಳಿಸ್ತೀನಿ. ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಪೇಪರ್ ಕಪ್ ನ ನೀರಿಗೆ ಹಾಕಿ ರಬ್ ಮಾಡಿದ್ರೆ ಒಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಲೇಯರ್ ಕಾಣಿಸ್ತದೆ. 80 ಡಿಗ್ರಿ ಟೆಂಪರೇಚರ್ ಇದ್ರೆ ಸಾಕು, ಈ ಪ್ಲಾಸ್ಟಿಕ್ ಮೈಕ್ರೋ ಪ್ಲಾಸ್ಟಿಕ್ ನ ರಿಲೀಸ್ ಮಾಡ್ತದೆ. ನೀವು ದಿನ ಕುಡಿಯೋ ಕಾಫಿ ಟೀ 100 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಇರ್ತದೆ. ಒಂದ್ಸಲ ಈ ಕಪ್ಗೆ ಬಿಸಿ ಟೀ ಹಾಕಿದ್ರೆ 25,000 ಮೈಕ್ರೋ ಪ್ಲಾಸ್ಟಿಕ್ ರಿಲೀಸ್ ಆಯ್ತದೆ. ಈ ಮೈಕ್ರೋ ಪ್ಲಾಸ್ಟಿಕ್ಸ್ ನಮ್ ಬರೀ ಕಣ್ಣಿಗೆ ಕಾಣಲ್ಲ. ಇದು ನಿಮ್ ಕಾಫಿ ಟೀ ಜೊತೆ ಮಿಕ್ಸ್ ಆಗಿ ನಮ್ ಬಾಡಿಗೆ ಎಂಟರ್ ಆಗಿ ಕ್ಯಾನ್ಸರ್ ಬರೋ ಚಾನ್ಸಸ್ ನ ಜಾಸ್ತಿ ಮಾಡ್ತದೆ. ಯೋಚನೆ ಮಾಡಿ, ಒಂದ್ ಪೇಪರ್ ಕಪ್ ಇಂದ ಇಷ್ಟೊಂದು ರಿಸ್ಕ್ ಐತೆ. ಒಬ್ಬೊಬ್ರು ದಿನ 2-3 ಕಾಫಿ ಟೀನ ಇದೇ ತರ ಪೇಪರ್ ಕಪ್ಸ್ ಅಲ್ಲಿ ಕುಡಿತಾ ಇರ್ತಾರೆ. ಕ್ಯಾನ್ಸರ್ ಗಿಂತ ಡೇಂಜರಸ್ ಡಿಸೀಸ್ ಇನ್ನೊಂದಿಲ್ಲ. ಅದಕ್ಕೆ ಪೇಪರ್ ಕಪ್ ಅಲ್ಲಿ ಟೀ ಕಾಫಿ ಕುಡಿಯೋ ನಿಮ್ ಫ್ರೆಂಡ್ ಗೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತೆ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಯುರೋಪ್ ಅಲ್ಲಿ ಸಿಗೋ ಫೆಂಟಾ ಯೆಲ್ಲೋ ಕಲರ್ ಇರ್ತದೆ, ಅದೇ ಇಂಡಿಯಾದಲ್ಲಿ ಸಿಗೋ ಫೆಂಟಾ ಆರೆಂಜ್ ಕಲರ್ ಇರ್ತದೆ. ಯಾಕೆ ಗೊತ್ತಾ? ಯುರೋಪ್ ಅಲ್ಲಿ ಸಿಗೋ ಫೆಂಟಾಗೆ ಯಾವ್ದೇ ಆರ್ಟಿಫಿಷಿಯಲ್ ಕಲರ್ಸ್ ಹಾಕಿರಲ್ಲ, ಅದಕ್ಕೆ ಅದು ಮನೇಲಿ ಮಾಡಿರೋ ಆರೆಂಜ್ ಜ್ಯೂಸ್ ತರ ಕಾಣಿಸ್ತದೆ. ಆದ್ರೆ ಇಂಡಿಯಾದಲ್ಲಿ ಸಿಗೋ ಫೆಂಟಾ ಕಲರ್ಫುಲ್ ಆಗಿ ಕಾಣಲಿ ಅಂತ ಆರ್ಟಿಫಿಷಿಯಲ್ ಕಲರ್ಸ್ ನ ಹಾಕಿರ್ತಾರೆ. ಅಷ್ಟೇ ಅಲ್ಲ, ಯುರೋಪ್ ಅಲ್ಲಿ ಸಿಗೋ ಫೆಂಟಾದಲ್ಲಿ 4 ಟೀ ಸ್ಪೂನ್ ಶುಗರ್ ಐತೆ, ಆದ್ರೆ ಇಂಡಿಯಾದಲ್ಲಿ ಸಿಗೋ ಫೆಂಟಾದಲ್ಲಿ 10 ಟೀ ಸ್ಪೂನ್ ಶುಗರ್ ಐತೆ. ಯುರೋಪ್ ಅಲ್ಲಿ ಸಿಗೋ ಫೆಂಟಾದು ಪ್ಯಾಕ್ ಮೇಲೆ ಆರೆಂಜ್ ಅಂತ ಬರ್ದಿರ್ತಾರೆ, ಯಾಕಂದ್ರೆ ಅವರು ರಿಯಲ್ ಆರೆಂಜಸ್ ನ ಯೂಸ್ ಮಾಡಿರ್ತಾರೆ. ಆದ್ರೆ ಇಂಡಿಯನ್ ಫೆಂಟಾದು ಪ್ಯಾಕ್ ಮೇಲೆ ಆರೆಂಜ್ ಫ್ಲೇವರ್ ಅಂತ ಬರ್ದಿರ್ತಾರೆ, ಯಾಕಂದ್ರೆ ಇಂಡಿಯಾದಲ್ಲಿ ರಿಯಲ್ ಆರೆಂಜಸ್ ನ ಯೂಸ್ ಮಾಡಿರಲ್ಲ, ಆರೆಂಜ್ ಫ್ಲೇವರ್ ನ ಹಾಕಿರ್ತಾರೆ. ನೆಕ್ಸ್ಟ್ ಯಾವ ಪ್ರಾಡಕ್ಟ್ ನ ಫಾರಿನ್ ಪ್ರಾಡಕ್ಟ್ ಜೊತೆ ಕಂಪೇರ್ ಮಾಡ್ಬೇಕು ಅಂತ ಕಮೆಂಟ್ ಮಾಡಿ. ಯಾವ ಚಿಪ್ಸ್ ಅಲ್ಲಿ ಜಾಸ್ತಿ ಎಣ್ಣೆ ಐತೆ ಅಂತ ಗೊತ್ತಾ? ಟಾಪ್ 5 ಅಲ್ಲಿ ಬರೋದು 2M, ಇದ್ರಲ್ಲಿ 4 ಟೀ ಸ್ಪೂನ್ ಆಯಿಲ್ ಐತೆ. ಟಾಪ್ 4 ಅಲ್ಲಿ ಬರೋದು ಕುರ್ಕುರೆ, ಇದ್ರಲ್ಲಿ 5 ಟೀ ಸ್ಪೂನ್ ಆಯಿಲ್ ಐತೆ. ಟಾಪ್ 3 ಅಲ್ಲಿ ಬರೋದು ಬಾಲಾಜಿ ಚಿಪ್ಸ್, ಇದ್ರಲ್ಲಿ 6 ಟೀ ಸ್ಪೂನ್ ಆಯಿಲ್ ಐತೆ. ಟಾಪ್ 2 ಅಲ್ಲಿ ಬರೋದು ಲೇಸ್, ಇದ್ರಲ್ಲಿ 7 ಟೀ ಸ್ಪೂನ್ ಆಯಿಲ್ ಐತೆ. ಟಾಪ್ 1 ಅಲ್ಲಿ ಬರೋದು ಹಲ್ದಿರಾಮ್ಸ್ ಅವ್ರದ್ದು ಆಲೂ ಭುಜಿಯಾ, ಇದ್ರಲ್ಲಿ 8 ಟೀ ಸ್ಪೂನ್ ಆಯಿಲ್ ಐತೆ. ಜಾಸ್ತಿ ಪ್ರೋಟೀನ್ ಇರೋ ಚಿಪ್ಸ್ ಲಿಸ್ಟ್ ನ ಕಮೆಂಟ್ಸ್ ಅಲ್ಲಿ ಹಾಕಿದೀನಿ, ಒಂದ್ಸಲ ಚೆಕ್ ಮಾಡಿ. ಡೈರಿ ಮಿಲ್ಕ್ ಅಲ್ಲಿ 57% ಶುಗರ್ ಇರ್ತದೆ. ಕಿಡ್ ಕ್ಯಾಟ್ ಅಲ್ಲಿ 35% ಶುಗರ್ ಇರ್ತದೆ. ಪರ್ಕ್ ಅಲ್ಲಿ 45% ಶುಗರ್ ಇರ್ತದೆ. 5 ಸ್ಟಾರ್ ಅಲ್ಲಿ 55% ಶುಗರ್ ಇರ್ತದೆ. ಕಮ್ಮಿ ಶುಗರ್ ಇರೋ ಚಾಕ್ಲೇಟ್ಸ್ ಲಿಸ್ಟ್ ನ ಕಮೆಂಟ್ಸ್ ಅಲ್ಲಿ ಹಾಕಿದೀನಿ, ಒಂದ್ಸಲ ಚೆಕ್ ಮಾಡಿ.